ಕಾರ್ಮಿಕರು ಅವಕ್ಕ ಕೊಲ್ಕಾರನ್ನವರು ಹೆಣ್ಮಕ್ಳಿಗೆ ಅವ್ರು ಕೆಲಸ ಮಾಡೋ ಟೈಮಲ್ಲಿ ಸ್ವಲ್ಪ ಅಪಘಾತ ಆಗಿದೆ. ಈ ಮುಂಬರುವ ದಿನಗಳಲ್ಲಿ ನಾವು ಮಹಾನಗರ ಪಾಲಿಕೆಯಿಂದ ನಮ್ಮ ಆಯುಕ್ತರು, ನಮ್ಮ ಉಪಮಹಾಪೌರು, ಎಲ್ಲಾ ನಗರ ಸೇವಕರು ಎಲ್ಲರೂ ಕೂಡಿ ಚರ್ಚೆಯಲ್ಲಿ ತಗೊಂಡು ಮುಂದೆ ಅವ್ರಿಗೆ ಒಂದು ಸುರಕ್ಷತೆಯನ್ನ ನಾವೆಲ್ಲೂ ಡಿಸೈಡ್ ಮಾಡಿ ಒಂದು ನಿರ್ಣಯ ತಗೋತೀವಿ ಅಂತ ಹೇಳ್ತೀವಿ. ಮೇಡಮ್, ಈಗಾಗಲೇ ಏನು ವಿಫಲ ಅಂತೂ ಏನು ಆಗಿಲ್ಲ ಸರ್. ಇನ್ ಮುಂಬರುವ ದಿನಗಳಲ್ಲಿ ನಾವು ಆತರ ಆಗದಂತೆ ನಾವು ನೋಡ್ಕೋತೀವಿ ಅಂತ ಹೇಳ್ತೀವಿ. ಈಗ ಅಚಾನಕ್ ಏನಾಗಿದೆ ಆಕ್ಸಿಡೆಂಟ್ ಇದು. ಮತ್ತೆ ಈಗ ಮೊನ್ನೆದು ಒಂದು ಘಟನೆ ಆದದ್ದು ಅದು ಅವರಾಗಿನೇ ಇದ್ ಮಾಡ್ಕೊಂಡಿದ್ರು. ಬಟ್ ಏನು ಅವ್ರಿಗೆ ಮೆಂಟಲಿ ಒಂದು ಇದನ್ ಮಾಡಿದ್ರು, ಕಾರ್ಯಾಗಾರ ಮಾಡಿದ್ರು. ಅವ್ರಿಗೆ ಒಂದು ಧೈರ್ಯ ಕೊಡೋ ಕೆಲಸ ಮಾಡಿ ಇವತ್ತು ಆದದ್ದು ಅಚಾನಕ್. ಇವು ಅಚಾನಕ್ ಆದಾಗ ಇನ್ಶೂರೆನ್ಸ್ ಮತ್ತೊಂದು ಪರಿಹಾರಕ್ಕೆ ಲಾಸ್ ಆಗಬಾರ್ದು, ಮತ್ತೊಂದು ಆಗಬಾರ್ದು ಅಂತೇಳಿ ಅನ್ನೋ ದೃಷ್ಟಿಯಿಂದ ಇನ್ಶೂರೆನ್ಸ್ ಕೂಡ ಇದೆ ನಮ್ಮ ಮಹಾನಗರ ಪಾಲಿಕೆಯಿಂದ. ಆಲ್ರೆಡಿ 2 ವರ್ಷ ಹಿಂದ್ಗಡೆ ಅವರು ಇದಾಗಿದೆ ಗಮನಂಟ. ಅದಕ್ಕೆ ಏನ ಅವರಿಗೆ ಒದಗಿಸ್ಬೇಕು ಒದಗಿಸೋ ಕಾರ್ಯ ನಮ್ಮ ಉಪಮಹಾಪೌರರು ಮತ್ತು ಆಯುಕ್ತರು ನಾವೆಲ್ಲ ಸೇರ್ಕೊಂಡು ಅದನ್ನ ಮಾಡ್ತೀವಿ. ಸರಿ, ಶ್ರದ್ಧಾಂಜಲಿಯನ್ನ ಸಲ್ಲಿಸುವ ನಿರ್ಣಯ ಕೈಗೊಂಡಿದ್ದೀವಿ. ಈಗ ಏನಾಗಿದೆ, ನಾವು ಇದ್ರೊಳಗೆ ಸಲ್ಲಿಸೋದು ಬೇರೆ, ಆದ್ರೆ ಈಗ ನಮ್ಮ ವೈಯಕ್ತಿಕವಾಗಿ ಅವ್ರಿಗೆ ಧೈರ್ಯ ತುಂಬೋ ಕೆಲಸ ನಮ್ಮ ಆಯುಕ್ತರ ನಿರ್ಣಯ ಸರಿ ಐತಿ. ಅದ್ರ ಜೊತೆಗೆ ನಾವು ಕೂಡ ಅದನ್ನ ಕೈ ಜೋಡಿಸ್ಬೇಕಾಗ್ತದೆ. ಇಂಥ ವಿಶೇಷತೆ ಏನಾದರೂ ಅವ್ರಿಗೆ ನಾವು ಒದಗಿಸಿಕೊಟ್ಟಾಗ, ಯಾಕಂದ್ರೆ ನಮ್ಮ ಸಲುವಾಗಿ ಸ್ವಚ್ಛತೆ ಒಂದು ವಾರ ಅವ್ರ ಗಪ್ ಕೂತ್ರಂದ್ರೆ ಬೆಳಗಾವದ ಪರಿಸ್ಥಿತಿನ ನಿಭಾಯಿಸಕ್ ಆಗ್ಲಾರದಷ್ಟು ಹಾಳಾಗ್ತದೆ. ಅದಕ್ಕೆ ಅವ್ರಿಗೆ ಒಂದಿಷ್ಟು ವಿಶೇಷವಾಗಿ ಏನಾರ ಮಾಡೋದು ಏನ್ ತೀರ್ಮಾನ ತಗೊಂಡ್ರೆ ಅದು ಯೋಗ್ಯ ಐತಿ, ಜೊತೆಗೆ ನಾವು ಮಾಡ್ತೀವಿ. ಅದ್ರ ಬಟ್ಟೆ ಶಾಸಕರ ಅವೈಲಬಿಲಿಟಿ ಇದ್ದಾಗ ಅವ್ರು ಕರಿತಿದ್ರು, ಅವ್ರು ಇಲ್ಲ. ಈಗ ಬೆಳಗ್ಗೆ 6ರಿಂದ 6:30 8:30 9:30 ತನಕ ಈ 10 ಗಂಟೆ ತನಕ ಈ ಆಟೋಗಳು ಹೋಗ್ತಾ ಇರುತ್ತೆ. ಆದ್ರೆ ಕೆಲವೊಬ್ರು ಅರ್ಲಿ ಮಾರ್ನಿಂಗ್ ಅಲ್ಲಿ ಹೋಗ್ತಕ್ಕಂಥವ್ರು ಅಥವಾ ಲೇಟ್ ಹಾರ್ಸ್ ಅಲ್ಲಿ ಮಧ್ಯಾಹ್ನದ ಮೇಲೆ ಈ ಒಗಿತಕ್ಕಂಥವ್ರು ಏನ್ ಮಾಡ್ತಾರೆ, ಈಗ ರೋಡ್ ಸೈಡ್ ಅಲ್ಲಿ ಕಸಗಳನ್ನ ಹಾಕೋದು ಮತ್ತೊಂದು ಆದಾಗ ಅಲ್ಲಿ ಬ್ಲಾಕ್ ಸ್ಪಾಟ್ ಗಳು ಕ್ರಿಯೇಟ್ ಆಗುತ್ತೆ, ಅಲ್ಲಿ ಒಂದು ಪರಿಸ್ಥಿತಿ ಹದಗೆಡುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನ್ ಮಾಡ್ತೀವಿ ನಾವು, SBM ಮೊಬಿಲೈಸರ್ಸ್ ಅಂತಾನು ಕೂಡ ಈಗ ಕೆಲವೊಬ್ರು ಇದ್ದಾರೆ. ಅವ್ರು ಹೇಗೆ ಅಂದ್ರೆ ವಾರ್ಡ್ಗಳಲ್ಲಿ ಹೋಗಿ ಈ ಕಚಡಗಳನ್ನ ನೀವು ಹಾಕೋದು ಆಟೋದಲ್ಲೇ ಹಾಕ್ಬೇಕು ಕಡ್ಡಾಯವಾಗಿ, ರೋಡಲ್ಲಿ ಒಗಿಬಾರದು, ಸಪರೇಟ್ ಮಾಡಿ ಹಸಿ ಕಸ ಒಣ ಕಸಗಳನ್ನ ಸಪರೇಟ್ ಆಗಿ ಹಾಕ್ಬೇಕು ಅಂತ ಆದಷ್ಟು ಅವ್ರಿಗೆ ಜನಕ್ಕೆ ಮನ ಮುಟ್ಟುವ ರೀತಿ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಕೆಲವೊಂದು ಕಡೆ ಏನಾಗುತ್ತೆ, ನಾಗರಿಕರು ಈ ತರ ರೋಡಲ್ಲಿ ಹಾಕದ ಸಂದರ್ಭದಲ್ಲಿ ನಮ್ಮ ಸಿಟಿಯ ವಾತಾವರಣ ಕೆಡೋ ಒಂದು ಸಾಧ್ಯತೆಗಳಿರುತ್ತೆ. ಆ ಒಂದು ಸಂದರ್ಭಗಳಲ್ಲಿ ನಾವು ಆಕ್ಷನ್ಸ್ ತಗೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ದಂಡಗಳನ್ನ ವಿಧಿಸಿ ಅದನ್ನ ಅವ್ರ ಕಡೆಯಿಂದ ಕಲೆಕ್ಟ್ ಮಾಡಿ ನಾವು ಅವರಿಗೆ ಅರಿವು ಮೂಡಿಸತಕ್ಕಂತ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಈ ರೀತಿಯಾಗಿ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನು ಕೂಡ ಇದೀವಿ. ಈ ಒಂದು ಲಾಸ್ಟ್ ಈಗ ಜಾನ್ವರಿಯಿಂದ ಇಲ್ಲಿ ತನಕ ನೋಡಿದ್ರೆ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ಎಲ್ಲೆಲ್ಲಿ ಇಂತಹ ಸ್ಪಾಟ್ಸ್ ಗಳು ಐಡೆಂಟಿಫೈ ಆಗಿದೆ ಅಲ್ಲಿ ದಂಡಗಳನ್ನ ವಿಧಿಸಿ ಅದನ್ನು ಕೂಡ ಅದು ಎಕ್ಸಾಕ್ಟ್ ನಂಬರ್ಸ್ ಇದು ಎಕ್ಸಾಕ್ಟ್ ನಂಬರ್ಸ್ ನಾವು ತಮ್ಗೆ ಆಮೇಲೆ ನಮ್ಮ AW ಎನ್ವಿರಾನ್ಮೆಂಟ್ ಮುಖಾಂತರ ಹೇಳ್ತೇನೆ. ಒಂದೇನಂದ್ರೆ ನೀವು ಹೇಳಿದ ಹಾಗೆ ಕಮರ್ಷಿಯಲ್ಗೂ ಕೂಡ ನಾವು ಮಾಡ್ತಾ ಇದೀವಿ. ರೆಸಿಡೆನ್ಷಿಯಲ್ ಒಂದೇನಂದ್ರೆ ಅವ್ರಿಗೆ ಆದಷ್ಟು ನಮ್ಮ ಒಂದು ಮೂಲ ಉದ್ದೇಶ ಇದ್ರಲ್ಲಿ ಏನಂದ್ರೆ ಕಸ ರೋಡಲ್ಲಿ ಬೀಳ್ಬಾರ್ದು. ಈಗ ನಮ್ಗೆ ದಂಡ ವಿಧಿಸಿ ಅದನ್ನ ನಾವು ರೆವಿನ್ಯೂ ಕಲೆಕ್ಟ್ ಮಾಡೋದು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಜನರಿಗೆ ಮನ ಮುಟ್ಟೋ ರೀತಿಯಾಗಿ SBM ಮೊಬಿಲೈಸರ್ಸ್ ನ ಯೂಸ್ ಮಾಡಿಕೊಂಡು ಅವ್ರಿಗೆ ಒಂದು IEC ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಇನ್ನೊಂದೇನಂದ್ರೆ, ಈಗ ಕೆಲವೊಂದು ರಿಪೀಟೆಡ್ ಆಗಿ ನಾವು ಕಂಡು ಬಂದಾಗ ನಾವು ರೆಸಿಡೆನ್ಷಿಯಲ್ ಹೌಸಸ್ಗೂ ಕೂಡ ದಂಡ ವಿಧಿಸ್ತಕ್ಕಂಥದ್ದು ಮಾಡ್ಲೇಬೇಕಾಗುತ್ತೆ. ಅದನ್ನು ಕೂಡ ಮಾಡ್ತಾ ಇದೀವಿ. ಆಕ್ಚುಲಿ ಉಳಿದಿರ್ತಕ್ಕಂಥದ್ದು ನಾವು ಇನ್ನೊಂದೇನಂದ್ರೆ, ನೀವು ಅವಾಗ್ಲೇ ಹೇಳ್ತಿದ್ರೆ ಕೆಲವೊಂದು ಮನೆಗಳಲ್ಲಿ ಕಸಗಳು ಹಾಕದೇ ಇದ್ದಾಗ ಅದನ್ನ ಹೇಗೆ ಅದನ್ನ ಇದ್ ಮಾಡೋದು ಅಂತ. ಆ ಒಂದು ನಿಟ್ಟಿನಲ್ಲಿ ಒಂದೇನಂದ್ರೆ, ಎಲ್ಲೆಲ್ಲಿ ಕಸಗಳು ಕಲೆಕ್ಟ್ ಆಗ್ತಾ ಇದೆ ಒಂದು ಮೈಕ್ರೋ ಪ್ಲಾನ್ ಗಳನ್ನ ಮಾಡ್ಕೊಂಡು ಒಂದು ಆಟೋ 3 ಬೀದಿಗೆ ಹೋದಾಗ ಎಷ್ಟು ಕಲೆಕ್ಟ್ ಆಗ್ತಾ ಇತ್ತು ಅನ್ನೋ ಒಂದು ಕ್ವಾಂಟಿಫಿಕೇಶನ್ ನಂಬರ್ ನ ಇಟ್ಕೊಂಡು ಎಲ್ಲೆಲ್ಲಿ ಕಮ್ಮಿ ಬೀಳ್ತಾ ಇದೆ ಅಲ್ಲಿ ಎಲ್ಲಿ ಕಸ ಕೊಡ್ತಾ ಇಲ್ಲ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಂಡು ಅಲ್ಲೂ ಕೂಡ ಎಸ್ಪೆಷಲಿ ಜಾಸ್ತಿ ಒಂದು IEC ಆಕ್ಟಿವಿಟಿ ಜೊತೆಗೆ ಜನರಿಗೆ ಮನೆ ಬಾಗ್ಲಿಗೆ ಹೋಗಿ ಬಾಗ್ಲ ತಟ್ಟಿ ನೀವು ಕಸ ಹಾಕಿ ಇಷ್ಟೊತ್ತಲ್ಲಿ ನಮ್ ಗಾಡಿಗಳು ಬರ್ತಾ ಇದೆ ಅನ್ನೋದನ್ನ ನಾವು ಹೇಳಿಸೋ ಒಂದು ಪ್ರಯತ್ನನೂ ಮಾಡ್ತಾ ಇದೀವಿ. ಅದನ್ನು ಕೂಡ ಮಾಡ್ತೀವಿ. ಅಂದ್ರೆ ಕಸ ಎಲ್ಲ ರೋಡ್ ಮೇಲೆ ಹಾಕ್ಬೇಡ್ರಿ ಅಂತ ಎಲ್ಲ ನಿಮ್ ಗಾಡಿ ಬರ್ತಾರೋ ಗಾಡಿಗಳ್ದಾಗ. ಹೌದು, ನಿಮ್ ಕರ್ಮಚಾರಿ ಇದ್ದವರು ನಾಲೆಯಿಂದ ಎಲ್ಲ ಕಸ ತೆಗೆದು ಎಲ್ಲ ರೋಡ್ ಮೇಲೆ ಇಡ್ತಾರೋ. ಮೇನ್ ಹೈವೇ ಇಂದ ಸಿಟಿದಾಗ ಅಪ್ರೋಚ್ ಮಾಡೋದು ರೋಡ್ದಾಗ
ಎಲ್ಲಾ ಕಸ ಢೀಗದು ಎಲ್ಲ ಹಂಗ ನಿಂದಿರ್ತಾರ. ಅಲ್ಲಿಂದ ಕ್ಲೀನ್ ಮಾಡೋದಿಲ್ಲ. 8-10 ದಿವಸ ಇರ್ತಾರ. ನೀವು ಕರ್ಮಚಾರಿಗೆ ಮತ್ತೆ ನಿಮ್ಮ ಸೂಪರ್ವೈಸರ್ಗೆ ಅದರ ಬಗ್ಗೆ ನೀವು ಏನ್ ಸಂದೇಶ? ಒಂದೇನಂದ್ರೆ ಈಗ ಡ್ರೈನ್ಸ್ ಏನಿದೆ, ಈಗ ಮಾನ್ಸೂನ್ ಕೂಡ ಪ್ರಿಪೇರ್ ಆಗಿ ಬರ್ತಾ ಇದೆ. ಈಗ ಲಾಸ್ಟ್ ಒಂದು 2 ವೀಕ್ಸ್ ಅಲ್ಲಿ ಬೆಳಗಾವಿಲಿ ಈಗ ಮಳೆ ಆರ್ಭಟ ಕೂಡ ಸ್ಟಾರ್ಟ್ ಆಗಿತ್ತು. ಆ ಒಂದು ಟೈಮಲ್ಲಿ ಒಂದೇನಂದ್ರೆ ನಾವು ಡ್ರೈನ್ಸ್ ನ ಕ್ಲೀನ್ ಇಡಬೇಕು. ಡ್ರೈನ್ಸ್ ನ ಕ್ಲೀನ್ ಮಾಡಿ ಅದನ್ನ ಸದ್ಯಕ್ಕೆ ಹೊರಗಡೆ ಇಟ್ಟ ತಕ್ಷಣ ಅವತ್ತೇ ನೆಕ್ಸ್ಟ್ ಡೇನೆ ಅದನ್ನ ಒಂದು ಕಚರಾನ ತೆಗೆದು ಮೂವ್ ಮಾಡಿ ಅದು ಎಲ್ಲಿ ಸಾಗಿಸ್ಬೇಕು ಅಲ್ಲಿ ಸಾಗಿಸ್ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲೆಲ್ಲಿ ಆಗ್ತಾ ಇದೆ ಎಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮಾನಿಟರ್ ಮಾಡಿಕೊಂಡು ಫೀಲ್ಡ್ ನಲ್ಲಿ ಮಾಡ್ಬೇಕಾಗುತ್ತೆ. ಅದನ್ನು ಕೂಡ ಈಗ ಕೆಲವೊಂದು ಕಡೆ ಹೇಳಿದ್ರೆ ಅದು ಯಾವ್ದು ಸ್ಪಾಟ್ಸ್ ಅಂತ ಹೇಳಿದ್ರೆ ನಾವು ನೋಡ್ಕೊಂಡು ಮತ್ತೆ ವೆಂಕಟೇಶ್ ನಗರದಿಂದ ಕಿಲ್ಲಕೇರಿಯಿಂದ ಒಳಗಡೆ ಹೋಗೋದ್ರಿಂದ ಕಾರ್ನರ್ದಾಗ ನಾಲಾ ಓಪನ್ ಅದಾರು. ನಾಲಾಯಿಂದ ಎಲ್ಲ ಹೊರಗೆ ತೆಗೆದಿಟ್ಟಿದ್ದಾರೆ. 8 ದಿವಸ ಆಗಿದ್ದು ಹಂಗ ಕಸ ಸ್ವಾಗತ ಸಿಟಿದ ಸ್ವಾಗತ ಮಾಡ್ಲಿಕ್ಕೆ ನೀವು ಕಸ ಅಲ್ಲಿ ಇಟ್ಟಿದ್ದೀರ ಜನರು